ಸೊಲ್ಲಾಪುರದ ಸಿದ್ದರಾಮ ಶಿವಯೋಗಿಗಳು ಬಸವ ಕಲ್ಯಾಣಕ್ಕೆ ಹೋದರು. ಹೀಗೆ ನಾಡಿನ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಬಸವಾದಿ ಶರಣರ ಹಾಗೆ ನಾನು ಕೂಡ ಬಸವ ಕಲ್ಯಾಣಕ್ಕೆ ಅಮರ ಗಣಂಗಗಳ ಅವರ ಸೇವೆಯನ್ನು ಮಾಡಬೇಕು, ಅವರ ಜೊತೆಗೆ ಒಂದು ತುಸು ದಿವಸ ಕಾಲವನ್ನು ಕಳಿಬೇಕು ಅಂತ ತಿಳ್ಕೊಂಡು ಲಿಂಗಮ್ಮ ತಾಯಿ ಇದೀಗ ಬಸವ ಕಲ್ಯಾಣದ ಕಡೆ ಯಾತ್ರೆಯನ್ನು ಬೆಳೆಸ್ತಾ ಇದ್ದಾಳೆ. ನಿನ್ನೆಯವರೆಗೆ ತಾವೆಲ್ಲ ಕೇಳಿದಿರಿ, ದಾರಿ ಒಳಗೆ 2 ಹಳ್ಳಿಗಳನ್ನು, ಒಂದು ಸೊಲ್ಲಾಪುರ, ಎರಡನೇದಾಗಿರ್ತಕ್ಕಂಥದ್ದು ಮೊಳಕೇರಿ ಗ್ರಾಮಕ್ಕೆ ಬರ್ತಾಳೆ. ಮೊಳಕೇರಿ ಗ್ರಾಮದೊಳಗೂ ಕೂಡ ಒಂದಿಷ್ಟು ಲೀಲೆಗಳನ್ನು ಮಾಡಿ ಇವತ್ತಿನ ದಿವಸ ಬಸವ ಕಲ್ಯಾಣದ ಅಣತಿ ದೂರದೊಳಗಿರ್ತಕ್ಕಂಥ ಒಂದು ಗ್ರಾಮಕ್ಕೆ ಬರ್ತಾಳೆ. ಯಾವಾಗ ಗ್ರಾಮದುದ್ದಕ್ಕೂ ನಡೀತಾ ಹೋಗುವಂಥ ಪ್ರಸಂಗದೊಳಗೆ ಮನೆ ಒಳಗಿರ್ತಕ್ಕಂಥ ತಂದೆ ತಾಯಿಗಳ ವಿಚಾರ, ಅಪ್ಪ ಅಮ್ಮನ ವಿಚಾರ ಏನಾಗಿತ್ತು ರೀ? ಮಗಳು ತಾರುಣ್ಯಾವಸ್ಥೆಗೆ ಬಂದಿದ್ದಾಳೆ, ಮಗಳಿಗೆ ಮದುವೆಯನ್ನು ಮಾಡಬೇಕು ಅಂತ ಅವರಿಬ್ಬರು ವಿಚಾರ ಮಾಡಕತ್ರೆ ಅವ್ರಿಗೆ ಹೇಳದೇ ಬಂದಿರತಕ್ಕಂಥ ಲಿಂಗಮ್ಮ ತಾಯಿಗೆ ಒಂದು ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 4 ಗಂಟೆ ಸುಮಾರಿಗೆ ಲಿಂಗಯ್ಯನ ಪೂಜೆ ಮಾಡುವಂಥ ಸಂದರ್ಭದೊಳಗೆ ತಂದೆ ತಾಯಿಗಳು ಮಗಳ ಚಿಂತೆಯೊಳಗಿರ್ತಕ್ಕಂಥ ಪ್ರಸಂಗ ಲಿಂಗಯ್ಯನೊಳಗೆ ನೋಡ್ತಾಳೆ ಲಿಂಗಮ್ಮ ತಾಯಿ. ಯಾವಾಗ ಲಿಂಗಯ್ಯನೊಳಗೆ ನೋಡಿರ್ತಕ್ಕಂಥ ಸಂದರ್ಭದೊಳಗೆ ರಾತ್ರಿ ಮಲಗಿರುವಂಥ ಸಂದರ್ಭದೊಳಗೆ ಲಿಂಗಮ್ಮ ತಾಯಿ ತಂದೆ ಕನಸಿನೊಳಗೆ ಹೋಗಿ ಹೇಳ್ತಾಳೆ, ತಂದೆ ಆರಂಭದಿಂದಲೂ ಸಹಿತ ವಿಶ್ವಕರ್ಮ ಮಣಿತನದೊಳಗಿರುವ ಕಾರಣಕ್ಕೋಸ್ಕರವಾಗಿ ತಂದೆ ಬಹಳ ದೊಡ್ಡ ಶಿಲ್ಪಿಕಾರನಾಗಿದ್ದ. ಹಾಗಾಗಿ ತಂದೆ ಕನಸಿನೊಳಗೆ ಹೋಗಿ ಹೇಳ್ತಾಳೆ, ತಾಯಿಯಾಗಿರ್ತಕ್ಕಂಥ ಲಿಂಗಮ್ಮ, ನೋಡ್ರಪ್ಪ, ನಂದು ಒಂದು ಆಶೆ ಆಗಿತ್ತು, ಬಸವ ಕಲ್ಯಾಣಕ್ಕೆ ಹೋಗಬೇಕನ್ನುವಂಥ ಬಹಳ ದೊಡ್ಡ ಬಹುದಿನಗಳ ಆಸೆ ನನಗೆ ಕಾರಣಕ್ಕೋಸ್ಕರವಾಗಿ ನಿಮಗೆ ಹೇಳಿದರೆ ನೀವು ಕರ್ಕೊಂಡು ಹೋಗಲಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ನಾನು ಗುರು ಕೊಟ್ಟಿರ್ತಕ್ಕಂಥ ಲಿಂಗಯ್ಯನನ್ನೇ ನನ್ನ ಆತ್ಮರಕ್ಷಕನನ್ನಾಗಿ ತೆಗೆದುಕೊಂಡು ಇದೀಗ ಬಸವ ಕಲ್ಯಾಣಕ್ಕೆ ಯಾತ್ರೆಗೆ ಹೊರಟಿದ್ದೀನಿ. ನನ್ನ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ, ನಾನು ಮತ್ತೆ ಬಂದೇ ಬರ್ತೀನಿ. ಅಲ್ಲಿಯವರೆಗೆ ನನ್ನ ಬಗ್ಗೆ ನಿಮಗೇನಾದರೂ ಚಿಂತೆ ಆಯಿತು, ನನ್ನನ್ನು ಕಾಣಬೇಕಾಗಿತ್ತು ಅಂತಂದರೆ ನನ್ನ ಹಾಗೆ ಇರುವಂಥ ಒಂದು ಮೂರ್ತಿಯನ್ನು, ಕಲ್ಲಿನ ರೂಪದೊಳಗೆ ಒಂದು ಮೂರ್ತಿಯನ್ನು ಕಟ್ಟಿದು ಆ ಕಲ್ಲಿನ ಸ್ಥಾಪನೆ ಮಾಡಿಕೊಡ್ರಿ, ನಾನು ನೋಡಬೇಕಂದಾಗೊಮ್ಮೆ ಆ ಕಲ್ಲಿನೊಳಗೆ ನನ್ನನ್ನು ಕಾಣ್ರಿ ಅಂತ ತಿಳ್ಕೊಂಡು ತಾಯಿಯಾಗಿರ್ತಕ್ಕಂಥ ಲಿಂಗಮ್ಮ ತಂದೆ ತಾಯಿ ಕನಸಿನೊಳಗೆ ಬಂದು ಹೇಳ್ತಾಳೆ. ತಂದೆ ತಾಯಿಯ ಮನಸ್ಸು ನೋಯಿಸುವುದು ಅಂತಂದರೆ ಸಾಕ್ಷಾತ್ ದೇವರು ಸಹಿತ ಕ್ಷಮ ಮಾಡುವುದಿಲ್ಲ. ತಮಗೆಲ್ಲ ಗೊತ್ತದೆ, ಫ್ಯಾಮಿಲಿ ಸ್ಪೆಲ್ಲಿಂಗ್ ಏನು? FAMILY, ಫ್ಯಾಮಿಲಿ ಹೌದಲ್ಲ? ಎದಕ್ಕೆ ಫ್ಯಾಮಿಲಿ ಅಂತ ಇಟ್ಕೊಂಡು ಕರೆದ್ರು ಅನ್ನೋದಕ್ಕೆ ಜೈನ ಮುನಿಯಾಗಿರ್ತಕ್ಕಂಥ ತರುಣ್ ಸಾಗರ್ ಮುನಿಜಿಯವರು ಹೇಳ್ತಾರೆ. F ಅಂದ್ರೆ ಫಾದರ್, F ಸ್ಪೆಲ್ಲಿಂಗ್ ಹೇಳ್ತಾರೆ. ಮೊದಲೇದು F ಐತಲ್ಲ, F ಅಂದರೆ ಫಾದರ್ ನಡು ಎ ಐತಲ್ಲ, ಎ ಅಂದರೆ ಆ್ಯಂಡ್, F ಎ ಆಯಿತು, ಮುಂದೆ ಎಮ್ ಅಂದ್ರೆ ಮದರ್. F ಅಂದರೆ ಫಾದರ್, ಎ ಅಂದರೆ ಆ್ಯಂಡ್, ಎಮ್ ಅಂದರೆ ಮದರ್, ಮುಂದೆ ILY ಹೌದಿಲ್ಲ? I ಅಂದ್ರೆ ಐ ಲವ್ ಯು. ಯಾರಿಗೆ? ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅನ್ನುವಂಥ ವಾಕ್ಯವನ್ನು ಫ್ಯಾಮಿಲಿ ಅಂತ ತಿಳ್ಕೊಂಡು ಇಡಿಯಾಗಿ ಹೇಳಿರ್ತಕ್ಕಂಥವ್ರು ತರುಣ್ ಸಾಗರ್ ಮುನಿಜಿಯವರು. ಫ್ಯಾಮಿಲಿ ಅಂತ ತಿಳ್ಕೊಂಡು ನಾವೆಲ್ಲ ಹೇಳ್ತಿರ್ತೀವಿ ಸಾರಿ. ಆ ಇಡೀ ಫ್ಯಾಮಿಲಿ ಆಗಿರ್ತಕ್ಕಂಥ ವರ್ಡ್ಗಳನ್ನು ಈಸಿಯಾಗಿ ನಮಗೆಲ್ಲ ಬೆಳೆಸಿಡುವಂಥ ಪ್ರಯತ್ನವನ್ನು ತರುಣ್ ಸಾಗರ್ ಮುನಿಜಿಯವರು ಹೇಳ್ತಾರೆ. ತಂದೆ ತಾಯಿಗಳ ಮನಸ್ಸನ್ನು ನೋಯಿಸುವುದು ಅಂತಂದರೆ ಯಾವ ದೇವರು ಸಹಿತ ನಮ್ಮನ್ನು ಕ್ಷಮೆಯನ್ನು ಮಾಡುವುದಿಲ್ಲ ಅನ್ನುವಂಥದ್ದು ಆ ಲಿಂಗಮ್ಮ ತಾಯಿ ಗೊತ್ತಾಗಿತ್ತು. ಹಾಗಾಗಿ ಲಿಂಗಮ್ಮ ತಾಯಿ ಕನಸಿನೊಳಗೆ ಬಂದು ಹೇಳಿದ ತಕ್ಷಣದೊಳಗೆ ತಂದೆಯಾಗಿರ್ತಕ್ಕಂಥ ಅನಂತರಾಯ ಕಲ್ಲಿನ ಮೂರ್ತಿಯನ್ನು ಕಟ್ಟಿದು ಆ ಕಲ್ಲಿನ ಮೂರ್ತಿಯಲ್ಲೇ ಮಗಳನ್ನು ಕಾಣುವಂಥ ಪ್ರಯತ್ನವನ್ನು ಮಾಡಲಿಕ್ಕತ್ತಿದ. ಹೀಗೆ ತಾಯಿಯಾಗಿರ್ತಕ್ಕಂಥ ಲಿಂಗಮ್ಮ ದಾರಿಯುದ್ದಕ್ಕೂ ಸಹಿತ ಬಸವ ಕಲ್ಯಾಣಕ್ಕೆ ಹೋಗಬೇಕು ಅಂತ ಗುರುಗಳ ನಾಮಸ್ಮರಣೆಯನ್ನು ಮಾಡ್ತಾ ಹೋಗುವಾಗ ದಾರಿ ಒಳಗೆ ಭಕ್ತರು ಇವರು ಕೇಳೋರಲ್ಲ. ಕಷ್ಟ ನೋವು ನಲಿವು ಅಂತ ತಿಳ್ಕೊಂಡು ಮದುವೆ ಆಗದೇ ಇರತಕ್ಕಂಥವರು ಕೂಡ ಬಂದು ಕೇಳೋರು. ತಾಯಿ 30ನೇ ವಯಸ್ಸಿಗೆ ಬಂದೇ ಮದುವೆ ಆಗ್ತಾ ಇಲ್ಲ ಅನ್ನುವಂಥವರು, ಮಕ್ಕಳಾಗದೇ ಇರತಕ್ಕಂಥವ್ರು ಸಹಿತ ಬಂದು ಕೇಳಾಕತ್ತಿದ್ರು. ಯಾರಿಗೆ ಏನು ನೋವು ಏನು ಕಷ್ಟ ಇರ್ತದಲ್ಲ, ಎಲ್ಲ ಕಷ್ಟ ನೋವುಗಳನ್ನು ಪರಿಹಾರ ಮಾಡಲಿಕ್ಕೆ ತಾಯಿ ಒಂದೇ ಒಂದು ಮಾತನ್ನು ಹೇಳ್ತಿದ್ಲು. ಜೈನ ಧರ್ಮದೊಳಗೆ ಹೇಳಿದ ಹಾಗೆ ಅಹಿಂಸಾ ಪರಮೋ ಧರ್ಮ, ಯಾರನ್ನೂ ಹಿಂಸೆ ಮಾಡಬೇಡ್ರಿ, ಎಲ್ಲರಲ್ಲಿಯೂ ಸಹಿತ ಆತ್ಮ ಪರಮಾತ್ಮ ಇದ್ದಾನೆ, ಯಾವ ಪ್ರಾಣಿ ಪಶು ಪಕ್ಷಿಗಳಿಗೂ ಸಹಿತ ನೋವನ್ನು ಕೊಡದ ಹಾಗೆ ನಿಮ್ಮ ಜೀವನವನ್ನು ಮಾಡಿರಿ, ಭಗವಂತ ನಿಮ್ಮೊಳಗೆ ಸಾಕ್ಷಾತ್ಕಾರ ಆಗ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ ದಾರಿಯುದ್ದಕ್ಕೆ ಹೋಗುವಂಥ ಪ್ರಯತ್ನವನ್ನು ಲಿಂಗಮ್ಮ ತಾಯಿ ಮಾಡ್ತಾ ಬರ್ತಾಳೆ. ನಿನ್ನೆ ದಿವಸ ನಿಮಗೊಂದು ಪ್ರಶ್ನೆ ಮಾಡಿದ್ದೆ, ಮನುಷ್ಯ ಶಾಕಾಹಾರಿಯೋ ಮಾಂಸಾಹಾರಿಯೋ?
ಮಿಶ್ರ ಹಾರಿಯಣ್ಣವ್ರು ಎಷ್ಟು ಮಂದಿ ಇದ್ದೀರಿ? ಮಿಶ್ರ ಹಾರಿಯಣ್ಣವ್ರು ಎಷ್ಟು ಮಂದಿ ಇದ್ದೀರಿ? ಹಾಂ, ಅಲ್ಲಿ 1 2 3 ಕೈ ಎತ್ತಕತ್ತಾರೆ, ಈ ಕಡೆ ಒಂದಿಷ್ಟು ಕೈ ಎತ್ತಕತ್ತಾರ ಅವ್ರು. ಹಾಂ, ಬಿಡ್ರಿಪ್ಪ, ಕೆಳಗೆ ಬಿಡ್ರಿ. ಮನುಷ್ಯ ಮಿಶ್ರ ಹಾರಿ ಅಂತ ಅವ್ರು ಅನ್ನಕತ್ತಾರ. ಅಂದ್ರೆ ಈ ಕಡೆ ಮಾಂಸನ ತಿನ್ಬೋದು, ಈ ಕಡೆ ಸಸ್ಯನ ತಿನ್ಬೋದು ಅಂತ ಅವ್ರ ಉದ್ದೇಶ. ಈ ಕಡೆ ಲಕ್ಷ ಕೊಡ್ರಿ, ಅವ್ರು ಹೇಳ್ತೀನಿ ನಿಮಗೆ. ಮನುಷ್ಯ ಶಾಕಾಹಾರಿಯೋ ಮಾಂಸಾಹಾರಿಯೋ? ಶಾಕಾಹಾರಿ ಪ್ರಾಣಿಗಳು ಹೆಂಗಿರ್ತಾವ, ಮಾಂಸಾಹಾರಿ ಪ್ರಾಣಿಗಳು ಹೆಂಗಿರ್ತಾವ ಅನ್ನೋದಕ್ಕೆ ನಿಮ್ಮ ಮನೆ ಒಳಗಿರ್ತಕ್ಕಂಥ ಒಂದಿಷ್ಟು ಪ್ರಾಣಿಗಳನ್ನೇ ತೆಗೆದುಕೊಡ್ರಿ. ಶಾಕಾಹಾರಿ ಪ್ರಾಣಿಗಳು ನಿಮ್ಮ ಮನೆ ಒಳಗಿರುವಂಥವು ಯಾವ್ಯಾವು? ಆಕಳು, ಆಡು, ಎಮ್ಮೆ, ಇವೆಲ್ಲ ಶಾಕಾಹಾರಿ ಪ್ರಾಣಿಗಳು. ಉದಾಹರಣೆ ಕೊಡ್ತೀರಿ ನೀವೆಲ್ಲ. ಇನ್ನು ಮಾಂಸಾಹಾರಿ ಪ್ರಾಣಿಗಳಿಗೆ ಉದಾಹರಣೆ ಕೊಡ್ರಿ ಅಂತ ಯಾವ ಹೇಳ್ತೀರಿ? ಕಾಡಿನಾಗಿಂದು ಬಿಡ್ರಿ, ಬೇರೆ ನಾಡಿನಾಗಿನೂ ಹೇಳ್ರಿ. ಯಾವುದು? ಮನೆ ಒಳಗಿರು ಹೇಳ್ರಿ, ನಿಮಗೆ ಹೇಳಕ್ಕತ್ತದ. ನಾಯಿ, ಬೆಕ್ಕ, ಹೌದಿಲ್ಲ? ಇವೆರಡು ಮಾಂಸಾಹಾರಿ ಪ್ರಾಣಿಗಳು. ಈ ಶಾಕಾಹಾರಿ ಪ್ರಾಣಿಗಳಾಗಿರ್ತಕ್ಕಂಥ ಆಕಳು, ಆಡು, ಎಮ್ಮೆ ಇವು ನೀರು ಕುಡಿಬೇಕಾದ್ರೆ ನೀರು ಮುಂದಿಟ್ಟಾಗ ನೀರು ಹೆಂಗೆ ಕುಡಿತಾವೆ ನೋಡ್ರಿ ನೀವೆಲ್ಲ. ಹೆಂಗೆ ಕುಡಿತಾವು? ನಾಲಿಗೆ ಒಳಗೆ ಇಟ್ಕೊಂಡು ಬಾಯಿ ಹೆಚ್ಚಿ ನೀರು ಕುಡಿತಾವೆ, ಹೌದಿಲ್ಲ? ನಾಲಿಗೆ ಹೊರಗೆ ಚಾಚಿ ಕುಡಿಯೋದಿಲ್ಲ ಶಾಕಾಹಾರಿ ಪ್ರಾಣಿಗಳು. ಬೇಕಾದ್ರೆ ಎಷ್ಟು ಶಾಕಾಹಾರಿ ಪ್ರಾಣಿಗಳದಾವಲ್ಲ, ಪ್ರತಿಯೊಂದು ಶಾಕಾಹಾರಿ ಪ್ರಾಣಿಗಳನ್ನು ನೋಡ್ರಿ, ಎಲ್ಲ ಪ್ರಾಣಿಗಳು ಸಹಿತ ನಾಲಿಗೆ ಒಳಗಿಟ್ಟುಕೊಂಡು ಕುಡಿತಾವೆ. ಎಲ್ಲ ಪ್ರಾಣಿಗಳು ಯಾವ್ಯಾವ ನಾಲಿಗೆ ಒಳಗಿಟ್ಟುಕೊಂಡು ಕುಡಿತಾವೆ ಎಲ್ಲವೂ ಸಹಿತ ಶಾಕಾಹಾರಿ ಪ್ರಾಣಿಗಳು. ಇನ್ನು ಎರಡನೇದೈತೆ ನೋಡ್ರಿ, ಅದು ಮಾಂಸಾಹಾರಿ ಪ್ರಾಣಿಗಳು. ಯಾವ್ಯಾವ ಹೇಳಿದ್ರಿ? ನಾಯಿ, ಬೆಕ್ಕ, ಇವೆರಡು ಉದಾಹರಣೆ ಕೊಟ್ಟು ನಿಮಗೆಲ್ಲ. ಉಳ್ಕಾದವು ಸಿಂಹ, ಅವನು ನೋಡಿರ್ಬೇಕಾದ್ರೆ ಅವುಗಳ ಮುಂದೆ ನೀರು ಹೋಗಿಟ್ಟಾಗ ಅವು ಹೆಂಗೆ ನೀರು ಕುಡಿತಾವಂತ ನೋಡಿದ್ರಿ ಅಂದ್ರೆ ಹೆಂಗೆ ಕುಡಿತಾವ? ನಾಲಿಗೆ ಹೊರಗೆ ಚಾಚಿ ನೀರು ಕುಡಿತಾವೆ ನೋಡ್ರಿ ನೀವೆಲ್ಲ. ನಾಲಿಗೆ ಹೊರಗೆ ಚಾಚಿ ನೀರು ಕುಡಿತಾವೆ. ಯಾವ್ಯಾವ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ನಾಲಿಗೆ ಹೊರಗೆ ಚಾಚಿ ಕುಡಿತಾವಲ್ಲ, ಎಲ್ಲ ಪ್ರಾಣಿಗಳು ಸಹಿತ ಮಾಂಸಾಹಾರಿ ಪ್ರಾಣಿಗಳೇ. ಎಲ್ಲ ಪ್ರಾಣಿಗಳು ಸಹಿತ ಮಾಂಸಾಹಾರಿ ಪ್ರಾಣಿಗಳು. ಮತ್ತು ಹಂಗಾದ್ರೆ ಮನುಷ್ಯ ನಾಲಿಗೆ ಹೊರಗೆ ಚಾಚಿ ಕುಡಿತಾನೋ ಒಳಗಿಟ್ಟು ಕುಡಿತಾನೋ? ಈಗ ಅಲ್ಲಿ ಹಿಂದೆ ಮಿಶ್ರಹಾರಿ ಅಂದವ್ರು ಕೇಳಕೈತಿನ. ಈ ಕಡೆ ನಾಲಿಗೆ ಹೊರಗೆ ಚಾಚಿ ಕುಡಿತಾನೋ ಒಳಗಿಟ್ಕೊಂಡು ಕುಡಿತಾನೋ? ಒಳಗಿಟ್ಕೊಂಡು ಕುಡಿತಾನಂತಂದ ಮೇಲೆ ಶಾಕಾಹಾರಿಯೋ ಮಾಂಸಾಹಾರಿಯೋ? ಶಾಕಾಹಾರಿ ಮಾಂಸಾಹಾರಿಯೋ? ಶಾಕಾಹಾರಿ. ಮನುಷ್ಯನಿಗೆ ಏನು ಬಿತ್ತಲಿಕ್ಕೆ ಅಹಂಕಾರ, ಏನು ಬಿತ್ತಲಿಕ್ಕೆ ಮನುಷ್ಯನಿಗೆ ಅವಕಾಶ ಐತಲ್ಲ ಅದನ್ನು ಮಾತ್ರ ತಿನ್ನಲಿಕ್ಕೆ ಅವಕಾಶದ. ನಮ್ಮಿಂದ ಏನು ಬಿತ್ತಲಿಕ್ಕೆ ಸಾಧ್ಯ ಆಗ್ತದೆ, ಈ ಕಾಳು ಕಡಿಗಳನ್ನು ಬಿತ್ತಲಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಮಾತ್ರ ತಿನ್ನಲಿಕ್ಕೆ ನಮಗೆ ಹಕ್ಕದ. ಈ ಒಂದು ಪ್ರಾಣಿಯನ್ನು ಹಿಂಸೆ ಮಾಡಿ, ಆ ಪ್ರಾಣಿಯನ್ನು ವಧೆ ಮಾಡಿ, ಮತ್ತು ಆ ಪ್ರಾಣಿಗೆ ಜೀವ ಕೊಡೋಕ್ಕಾಗ್ತದನ ಮನುಷ್ಯನಿಗೆ? ಕೊಡೋಕ್ಕಾಗ್ತದನ್ರಿ? ಕೊಡೋಕ್ಕಾಗಂಗಿಲ್ಲ ಅಂತಂದ ಮೇಲೆ ಅದನ್ನು, ಆ ಪ್ರಾಣವನ್ನು ತೆಗೆಯುವಂಥ ಹಕ್ಕು ಸಹಿತ ಮನುಷ್ಯನಿಗೂ ಇಲ್ಲ. ಹಾಗಾಗಿ ಮನುಷ್ಯ ಯಾವಾಗಲೂ ಸಹಿತ ಶಾಕಾಹಾರಿ ಪ್ರಾಣಿಗಳಾಗೇ ಇರಬೇಕನ್ನುವಂಥ ವಿಚಾರವನ್ನು ಲಿಂಗಮ್ಮ ತಾಯಿ ದಾರಿ ಉದ್ದಕ್ಕೂ ಸಹಿತ ಬಸವಾದಿ ಶಿವಶರಣರ ತತ್ವಗಳನ್ನು ಹೇಳ್ತಾ ಬಸವ ಕಲ್ಯಾಣಕ್ಕೆ ಬರಲಿಕ್ಕತ್ತಿದ್ದಾಳೆ. ಯಾವಾಗ ಬಸವ ಕಲ್ಯಾಣ ಅಣತಿ ದೂರದೊಳಗಿರುವಂಥ ಸಂದರ್ಭದೊಳಗೆ ಕಲ್ಯಾಣ ನಗರ ಅಲ್ಲೇ ಪಕ್ಕದೊಳಗಿರುವಂಥ ಪುಟ್ಟ ಗ್ರಾಮ ಶಿವಪುರ ಅನ್ನುವಂಥ ಒಂದು ಗ್ರಾಮ ಬರ್ತದೆ. 2-3 ಕಿಲೋಮೀಟರ್ದೊಳಗಿರುವಂಥ ಶಿವಪುರ ಗ್ರಾಮಕ್ಕೆ ಬಂದಿರುವಂಥ ಲಿಂಗಮ್ಮ ತಾಯಿ ದಾರಿ ಒಳಗೆ ಹೋಗುವಾಗ ಒಬ್ಬ ವಯಸ್ಸಿನ ಹೆಣ್ಮಗಳು, ವಯಸ್ಸು ನೋಡ್ತೀಯ 80 ವಯಸ್ಸಾಗ್ಯದ, ಪುಟ್ಟ ಗುಡಿಸಲ ಹಾಕ್ಕೊಂಡು ಆ ಹೆಣ್ಮಗಳು ಗುಡಿಸಲ ಮೇಲೆ ಕೂತ್ಕೊಂಡಿದ್ಲು. ಗುಡಿಸಲು ಮುಂದಗಡೆ ಕುಂತಿರುವಂಥ ಪ್ರಸಂಗದೊಳಗೆ ಹೋಗಿ ಲಿಂಗಮ್ಮ ಆ ತಾಯಿಗೆ ಮಾತಾಡಿಸ್ತಾಳೆ. ಯಾಕೆ ತಾಯಿ ಹಿಂಗ್ಯಾಕೆ ಕಣ್ಣೀರು ಹಾಕೊಂಡು ಕೂತಿ, ಏನಾಗ್ಯದ ಅಂತ ತಿಳ್ಕೊಂಡು ಕೇಳಿದ ತಕ್ಷಣದೊಳಗೆ ಆ ಮುದುಕಿ ಹೇಳ್ತಾಳೆ, ಅಮ್ಮ ಅಂತಾಳೆ, ಅಜ್ಜಿ ಯವ್ವ ಏನಂತ ಹೇಳಲಿ, ನನ್ನ ಬಗ್ಗೆ ಇಷ್ಟು ಕಾಳಜಿ ಮಾಡಾಕತ್ತೀಯ, ನನ್ನ ಮಗಳ ಥರ ಕಣ್ಣಂಕ ಅಂತೀಯ ನೀನು, ಯಾರು ನೀನು ಅಂತ ತಿಳ್ಕೊಂಡು ಕೇಳಿದ್ರೆ ನನಗೆ ಲಿಂಗಮ್ಮ ಅಂತ ಕರೀತಾರ, ಬಸವ ಕಲ್ಯಾಣಕ್ಕೆ ಹೋಗ್ಬೇಕಂತ ಮಾಡೀನಿ, ಅದು ನನಗೊಂದಿಷ್ಟು ಸ್ನಾನ ಪೂಜೆಗೆ ವ್ಯವಸ್ಥೆ ಆಗಬೇಕು, ನೀ ಯಾಕೆ ಹಿಂಗೆ ಅಳ್ಕೋತ ಕೂತಿ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಅವಾಗ ಅಜ್ಜಿ ಹೇಳ್ತಾಳೆ, ವಯಸ್ಸಾದ್ರೆ ಹೋಗಿಬಿಟ್ಟದ, ಆದರೆ ಉಣ್ಬೇಕಾಗಿತ್ತು ಅಂದ್ರೆ ದುಡಿಬೇಕು ಅಂತ ಎಲ್ಲಾದರೂ ಕೆಲಸ ಹುಡುಕಾಡಕ್ಕೆ ಹೊಂಟ್ನಿ ಅಂತಂದ್ರೆ ವಯಸ್ಸಾಗೈತಿ ಅಂತ ತಿಳ್ಕೊಂಡು ನನಗೆ ಯಾರೂ ಕೆಲಸಕ್ಕೆ ಕರ್ಕೊಳ್ಳೋಲ್ಲ. ಯಾರೂ ಕೆಲಸಕ್ಕೆ ಕರ್ಕೊಳ್ಳದೆ ಇರುವಂಥ ಪ್ರಸಂಗದೊಳಗೆ ಉಣ್ಬೇಕು ಅಂತಂದ್ರೆ ಮನೆ ಒಳಗೆ ಒಪ್ಪತ್ತಿರ ಊಟಕ್ಕೂ ಸಹಿತ ಗತಿ ಇಲ್ಲಾರ್ದಂಗೆ ಆಗಿಬಿಟ್ಟದ ಅಂತ ತಿಳ್ಕೊಂಡು ಯಾವಾಗ ಆ ವಯಸ್ಸಿನ ಹೋಗಿರ್ತಕ್ಕಂಥ ಮುದುಕಿ ಅಜ್ಜಿ ಹೇಳಕತ್ತಿದ್ಲಲ್ಲ, ಲಿಂಗಮ್ಮ ತಾಯಿ ಅಂತಾಳ, ಚಿಂತೆ ಮಾಡಬೇಡ್ರಿ, ಗುರುನಾಥ ಭಗವಂತ ಹುಟ್ಟಿಸ್ಯಾಣ ಅಂತಂದ ಮೇಲೆ ಹುಲ್ಲು ಸಹಿತ ಮೇಸಾಕಿಲ್ಲೇನು ಅಂತ ಕೇಳ್ತಾಳೆ. ಭಗವಂತ ಹುಟ್ಟಿಸ್ಯಾಣ ಅಂತಂದ ಮೇಲೆ ಹುಲ್ಲು ಮೇಸಬೇಕಲ್ಲ, ಯಾವುದಾದ್ರೂ ರೂಪದೊಳಗೆ ಭಗವಂತನ ಮಗ ಬಂದೇ ಬರ್ತಾನೆ, ಚಿಂತೆ ಮಾಡಬೇಡವ ತಾಯಿ ಅಂತ ತಿಳ್ಕೊಂಡು ಆ ಲಿಂಗಮ್ಮ ತಾಯಿ ಮನೆ ಒಳಗಡೆ ಹೋಗ್ತಾಳೆ. ಸ್ನಾನ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲೇ ಇರ್ತಕ್ಕಂಥ ಒಂದಿಷ್ಟು ರೊಟ್ಟಿ ಆವು ಇವುಗಳನ್ನು ತಿಂದು
ಹಾಗೆ ಲಿಂಗಯ್ಯನಿಗೆ ಒಂದಿಷ್ಟು ನೈವೇದ್ಯ ತೋರಿಸ್ತಾಳೆ. ನೀವು ತೋರಿಸ್ತಿರ್ರಿ ನೋಡ್ರಿ, ಎಲ್ಲಿ ಜಗಲಿ ಮ್ಯಾಗಿರುವಂಥ ದೇವರಿಗೆ, ಊರಾಗಿರುವಂಥ ದೇವರುಗಳಿಗೆ ಹಬ್ಬ ಹರಿದಿನ ಬಂದು ಅಂತಂದ್ರೆ ಏನು ಮಾಡ್ತೀರಿ? ದೇವ್ರ ಹೆಸರಲ್ಲಿ ಮಸ್ತ್ ಅಡುಗೆ ಮಾಡೋದ್ರಿ, ಹುಗ್ಗಿ ಮಾಡೋದ್ರಿ, ಹೋಳಿಗೆ ಮಾಡೋದು ಎಲ್ಲ ಮಾಡಿ ಅದನ್ನ ಒಂದಿಷ್ಟು ಪ್ಲೇಟ್ನಾಗ ಹಾಕ್ಕೊಂಡು ಈ ಕಡೆ 2 ಹೋಳಿಗೆ, ಆ ಕಡೆ 2 ಹೋಳಿಗೆ, ಈ ಕಡೆ ಒಂದಿಟ್ಟು ಅನ್ನ, ಈ ಕಡೆ ಒಂದಿಟ್ಟು ಅನ್ನ. ಹೌದಿಲ್ಲ? ಹಿಂಗೆ ಮಾಡಿದ್ರಲ್ಲ ಲೇಡಿ. ಮ್ಯಾಗ ಒಂದಿಟ್ಟು ದುಬುಟಿ ಹೊಚ್ಕೊಂಡು ದೇವ್ರ ಮುಂದ್ಗಡೆ ತೊಗೊಂಡು ಬಂದು ದೇವ್ರ ಮುಂದ್ಗಡೆ ಅಲ್ಲಿ ಹೊರಸಲ ಮೇಲೆ ಇಟ್ಟು ಮ್ಯಾಗ ಒಂದಿಟ್ಟು ದುಬುಟಿ ತೆಗೆದ ಈ ಹೋಳಿಗೆ ಒಂದು ತುತ್ತು ತೆಗೆದು ಅಲ್ಲಿ ಹೊರಸಲ ಮೇಲೆ ಇಡೋದು. ನೀವು ಮಾಡೋದು ನೈವೇದ್ಯ ಹೇಳಾಕತ್ತೀನಿ. ಏನು ಆ ದೇವ್ರು ಬಂದು ತಿನ್ನೋರ್ಗತಿ ಎಲ್ಲ ಆ ಗುಡಿಯೆಲ್ಲ ಹೊಲಸಿಡಿಸಿ ನಿಮಗೆ ಹಂಗೆ ತಿನ್ನಿಸಬೇಕಾಗಿತ್ತು ಅಂದ್ರೆ ಹೊರಗಡೆ ಒಂದಿಷ್ಟು ಪ್ರಾಣಿಗಳಿರ್ತಾವೆ, ಬಂದು ಪ್ರಾಣಿಗಳಿಗೆ ಹಾಕ್ರಿ. ನಾಯಿಗಳಿರ್ತಾವೆ, ಬೆಕ್ಕುಗಳಿರ್ತಾವೆ, ಅವುಗಳಿಗೆ ತಿನ್ನಿಸ್ರಿ. ಅವು ನೈವೇದ್ಯ ಅಂತ ಯಾಕೆ ಮಾಡ್ಯಾರ ಅಂತಂದರೆ ಸುಮ್ಮನೆ ಹಂಗೆ ತೊಗೊಂಡು ಬರೋದು, ಸುಮ್ಮನೆ ಒಂದಿಷ್ಟು ನೈವೇದ್ಯ ಬಂದು ನೀರು ತೊಗೊಂಡು ಹಿಂಗೆ ಸುಮ್ಮನೆ ಹಿಂಗೆ ಒಂದು ರೌಂಡ್ ಹಾಶ್ ತುಜೆ ಕಡೆ ಹಾತ್ ಮಜೆ ಕಡೆ ಬಾತ್. ಅರ್ಥ ತಾನೇ ನೀವು ಹೇಳೋದು? ಸುಮ್ಮ ದೇವ್ರ ಕೈ ಏಟ ತೋರಿಸೋದು ಹಿಂಗೆ, ಸುಮ್ಮ ತುಜೆ ಕಡೆ ಹಾತ್ ಮಜೆ ಕಡೆ ಬಾತ್. ಅದೆಲ್ಲ ದೇವ್ರ ಹೆಸರಲ್ಲಿ ನಾವು ವೆರೈಟಿ ಪ್ರಸಾದ ಮಾಡ್ಕೊಂಡು ಬರೋದ್ರಿ ಎಲ್ಲ. ಅದು ಸುಮ್ಮ ಕಡೆ ದೇವ್ರ ಕಡೆ ತೋರಿಸಿ ಪ್ರಸಾದ ಮಾಡ್ಕೋಬೇಕಂತ ತಿಳ್ಕೊಂಡು ಲಿಂಗಮ್ಮ ತಾಯಿ ಅಲ್ಲೇ ಇರ್ತಕ್ಕಂಥ ರೊಟ್ಟಿಯನ್ನು ಲಿಂಗಯ್ಯನಿಗೆ ನೈವೇದ್ಯ ತೋರಿಸಿ ಪ್ರಸಾದ ಮಾಡುವಂಥ ಪ್ರಸಂಗದೊಳಗೆ ಲಿಂಗಮ್ಮನ ಸಂಕಲ್ಪ ಏನಾಗಿತ್ತು? ಬೇರೆ ಒಬ್ಬ ಜಂಗಮನಿಗೆ ಪ್ರಸಾದ ಮಾಡಿಸದ ಹೊರತು ತಾನು ಪ್ರಸಾದವನ್ನು ತಿನ್ನುವುದಿಲ್ಲ. ಅವಾಗ ಆ ಅಜ್ಜಿಗೆ ಹೇಳ್ತಾಳ ಲಿಂಗಮ್ಮ ತಾಯಿ, ಇಲ್ಲೇ ಪಕ್ಕದೊಳಗೆ ತ್ರಿಪುರಾಂತಕ ಕೆರೆ ಒಳಗೆ ಬಸವಣ್ಣನವರು 196,000 ಅಮರಗಣಂಗಗಳಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಕತ್ತಾರೆ. ಆ ದಾಸೋಹ ವ್ಯವಸ್ಥೆಯೊಳಗೆ ಒಂದಿಷ್ಟು ಒಬ್ಬರು ಯಾರಾದರೂ ಒಬ್ಬರು ಜಂಗಮರನ್ನು ಕರ್ಕೊಂಬಾವ ಅಜ್ಜಿ, ಕರ್ಕೊಂಡು ಬಂದು ಒಂದಿಷ್ಟು ಪ್ರಸಾದ ಮಾಡಿಸೋ. ಅವಾಗ ಅಜ್ಜಿ ಅಂತಾಳೆ, ಇರೋದು ಒಂದು ರೊಟ್ಟಿ ತಿನ್ನೋದು ಬಿಟ್ಟು 6 ರೊಟ್ಟಿ ಒಳಗೆ ಅವ್ರಿಗೆ ಹೆಂಗೆ ಕೊಡೋಕ್ಕಾಗ್ತದೆ? ಅದು ಲಿಂಗಮ್ಮ ತಾಗಿದೀನು ಜಂಗಮರಿಗೆ ಪ್ರಸಾದ ಮಾಡಿಸಿ, ಜಂಗಮ ಅಂತಂದ್ರೆ ಜಾತಿ ಸಂಕೇತ ಅಲ್ಲನ ಹೇಳಕ್ಕತ್ತದ್ದು. ಯಾರು ಧರ್ಮದ ಉಪದೇಶವನ್ನು ಮಾಡ್ತಾರೋ ಅವರು ಎಲ್ಲರೂ ಜಂಗಮರೇ, ಯಾರು ಒಂದಿಷ್ಟು ಜ್ಞಾನವನ್ನು ಉಳ್ಕೊಂಡಿರ್ತಾರೆ ಎಲ್ಲರೂ ಸಹಿತ ಅವರು ಜಂಗಮರೇ. ಜಂಗಮ ಅಂತಂದರೆ ಅದು ಒಂದಿಷ್ಟು ಚರಿಸ್ತಾ ಇರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ತಾಯಿ ಹೇಳಿದಂಗೆ ಆ ಅಜ್ಜಿ ಹೋಗಿ ಒಬ್ಬ ಅಲ್ಲಿರ್ತಕ್ಕಂಥ ಒಂದಿಬ್ಬರು ಜಂಗಮ ಮೂರ್ತಿಯನ್ನು ಕರ್ಕೊಂಡು ಬರ್ತಾಳೆ. ಅದೇ ಇದ್ದಿರ್ತಕ್ಕಂಥ ರೊಟ್ಟಿಯನ್ನು ಪ್ರಸಾದ ಮಾಡಿಸ್ತಾಳೆ. ಈ ಲಿಂಗಮ್ಮ ತಾಯಿ ತನಗೆಷ್ಟು ಸಾಧ್ಯ ಆಗ್ತದೆ ಅಜ್ಜಿ ಕೂಡ ಒಂದಿಷ್ಟು ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿ, ಅವರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿ ಆದಮೇಲೆ ಮತ್ತಿನವ್ರಿಗೆ ಕಾಣಿಕೆ ಕೊಡ್ಬೇಕಲ್ಲ. ಜಂಗಮರು ಹಂಗೆ ಹೋಗೋದ್ರ, ಮನೆಗೆ ಬಂದಿರತಕ್ಕಂಥ ಪ್ರಸಾದ ಮಾಡೋಕೆ ಬಂದಿರತಕ್ಕಂಥವ್ರು ಹಂಗೆ ಹೋಗುವುದಿಲ್ಲ, ಅವ್ರಿಗೆ ದಕ್ಷಿಣ ಕೊಡಬೇಕಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡುವಂಥ ಪ್ರಸಂಗದೊಳಗೆ ಅವಾಗ ಲಿಂಗಮ್ಮ ತಾಯಿ ಅಂತಾಳೆ, ಯಾಕೆ ಚಿಂತೆ ಮಾಡಕತ್ತೀವ? ಅಲ್ಲೇನು ಒಂದಿಷ್ಟು ಹರಳುಗಳು ಕಾಣಕತ್ತಾವಲ್ಲ, ಉಸುಕಿನ ಹರಳುಗಳ ಕಲ್ಲುಗಳು ಕಾಣಕತ್ತಾವಲ್ಲ, ಅದೇ ಕಲ್ಲುಗಳನ್ನು ತಗೊಂಡು ಬಾ, ಕಲ್ಲುಗಳನ್ನು ತಗೊಂಡು ಬಾ ಅಂತ ತಿಳ್ಕೊಂಡು ಅಜ್ಜಿ ಕಡೆ ಆ ಕಲ್ಲುಗಳನ್ನು ತೆಗೆಸಿಕೊಂಡು ಬಂದು ಈ ಲಿಂಗಮ್ಮ ತ್ರಿಕಾಲ ಲಿಂಗೆ ಪೂಜೆ ಮಾಡಿರ್ತಕ್ಕಂಥ ಹಸ್ತಗಳಿಂದ ಆ ಕಲ್ಲುಗಳನ್ನು ಮುಟ್ಟಿದಾಗ, ಆ ಕಲ್ಲುಗಳನ್ನು ಉಡಿ ಒಳಗೆ ಹಾಕುವಾಗ ಕಲ್ಲುಗಳು ಕಾಣಕತ್ತಾವ. ಆ ಜಂಗಮರ ಉಡಿ ಒಳಗೆ ಬಿದ್ದು ತೆಗೆದ ತಕ್ಷಣದೊಳಗೆ ಆ ಕಲ್ಲುಗಳು ಹೋಗಿ ಬಂಗಾರದ ಕಲ್ಲುಗಳಾಗಿ ಪರಿವರ್ತನೆ ಆಗಲಿಕ್ಕತ್ತಾವ, ಬಂಗಾರದ ಕಲ್ಲುಗಳಾಗಿ ಪರಿವರ್ತನೆ ಆಗಲಿಕ್ಕತ್ತಾವ. ಹಸ್ತ ಪರುಷ ಅಂತ ಕರೀತಾರೆ ಇದಕ್ಕೆ. ಲಿಂಗಮ್ಮ ತಾಯಿ ಪೂಜೆ ಒಳಗೆ ಪೂಜೆಯನ್ನು ಮಾಡಿ ಏನು ಸಂಕಲ್ಪವನ್ನು ಮಾಡಿಕೊಂಡು ಆ ದಾನ ಧರ್ಮಗಳನ್ನು ಮಾಡ್ತಿದ್ದು ಎಲ್ಲವೂ ಸಹಿತ ಸಂಕಲ್ಪಗಳು ಸಿದ್ಧಿ ಹಾಕಿದ್ದು. ಅದಕ್ಕೆ ನಾವು ಎಲ್ಲ ಕಡೆ ಹೋದಲ್ಲೆಲ್ಲ ಅಂತಿರ್ತೀವಿ, ದಾನ ಧರ್ಮದೊಳಗೆ ಬಹಳ ದೊಡ್ಡ ಶಕ್ತಿ ಅದು. ಎಲ್ಲಿ ಅವಕಾಶ ಸಿಗುತ್ತದೆ ಅಲ್ಲಿ ದಾನ ಧರ್ಮಗಳನ್ನು ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಕೆಲವೊಬ್ಬರು ಇರ್ತಾರೆ, ಅವರು ಒಟ್ಟ ನಮ್ಮ ಮಣಿ ಎಲ್ಲ ಕಾಲದ ಅಜ್ಜನ ಕಾಲದಿಂದ ಒಟ್ಟ ದಾನ ಧರ್ಮನ ಮಾಡಿಲ್ಲ ಅಂತಿರ್ತಾರೆ ಅವರು. ಅಂಥವ್ರ ಮನೆಗೆ ಒಬ್ಬ ಸಾಕ್ಷಾತ್ ಶಿವ ಬಂದಾನ, ಭವತಿ ಭಿಕ್ಷಾನ್ ದೇಹಿ ಅಂದ. ಅವಾಗ ಒಳಗಿರ್ತಕ್ಕಂಥ ಹೆಣ್ಮಗಳಂದು ಮುಂದಿನ ಮನೆಗೆ ಹೋಗಿ ಬಾ ಅಂದಕ್ಕೆ ಅಂತಿರ್ತಾರೆ ನೋಡ್ರಿ. ಏನು ಕೆಲಸ ಮಾಡ್ತಿರ್ತಾರೆ, ಮುಂದಿನ ಮನೆಗೆ ಹೋಗಿ ಬಾ ಅಂದು ಕೂಲಿ ಅವೇನು ಮಾಡ್ಬೇಕು ಅಂದ್ರೆ ಮುಂದಿನ ಮನೆಗೆ ಹೋಗಿ ಬಾ ಅಂದ್ರೆ ಏನ್ರಿ ಆ ಕಡೆ ಹೋಗು ಅಂತ ಅರ್ಥ, ಹೌದಿಲ್ಲ? ಅದು ಮುಂದಿನ ಮನೆಗೆ ಹೋಗಿ ಬಾ ಅಂದ ಕೂಲಿ ಅವ್ನು ಮುಂದಿನ ಮನೆಗೆ ಹೋದ, ಹೊಳೆ ಬಂದ ಅವ ಮತ್ತೆ ಭವತಿ ಭಿಕ್ಷಾನ್ ದೇಹಿ ಅಂತ. ಅವಾಗ ಆ ಹೆಣ್ಮಗಳಂದು, ನಿನಗೆ ಮುಂದಿನ ಮನೆಗೆ ಹೋಗಿ ಬಾ ಅಂತ ಹೇಳಿಲ್ಲ, ಬಾ ಬೇಕಾದ್ರೆ ನನ್ನ ಜೊತೆಗೆ ಮುಂದಿನ ಮನೆಗೆ ಹೋಗಿ ಬಂದಿಲ್ಲ ಕೇಳಬಾ ಅಂದ ನಾವು. ಹಂಗಾದ್ರೆ ಮುಂದಿನ ಓಣಿಗೆ ಹೋಗಿ ಬಾ. ಏನು ಮಾಡ್ಬೇಕ್ರಿ ಈಗ? ಮುಂದಿನ ಓಣಿಗೆ ಹೋಗಿ ಬರ್ಬೇಕಲ್ಲ. ಮುಂದಿನ ಓಣಿಗೆ ಹೋದ, ಹೊಳೆ ಬಂದ, ಮತ್ತೆ ಭವತಿ ಭಿಕ್ಷಾನ್ ದೇಹಿ ಅಂದ. ಈಕೆಂದು ನಿನಗೆ ಮುಂದಿನ ಓಣಿಗೆ ಹೋಗಿ ಬಾ ಅಂತ ಹೇಳಿಲ್ಲ, ಹೇಳಿ ಕರೆ ಬಾ ಬೇಕಾರೆ ನನ್ನ ಕೂಡ ಮುಂದಿನ ಓಣಿಗೆ ಹೋಗಿ ಬಂದ್ರೆ, ಹಂಗಾದ್ರೆ ನಾಳೆಗೆ ಬಾ, ನಾಡ್ದ ಬಾ. ಹಿಂಗೆ ಯಾವಾಗ ಹೇಳಾಕತ್ತಿದ್ದು ಅವಾಗ ಹಜರಿ ಹಚ್ಚಾಕತ್ತಿದ್ದ ಅವ. ಯಾವಾಗ ಹಜರಿ ಹಚ್ಚಾಕತ್ತಿದ್ದಲ್ಲ, ಒಂದು ದಿವಸ ಗಂಡನ ಮುಂದೆ ಹೇಳ್ಕೊಂಡು ಲೇಕಿ, ನೋಡ್ರಿ ನಿಮ್ಮ ಮನೆಗೆ ಒಬ್ಬ ಇಂಥವ ಗಂಡು ಬಿದ್ದಾನ, ನಾನು ಬಂದಾಗಿಂದ ನಿಮ್ಮ ಜೊತೆ 20 ವರ್ಷ ಆದ ಸಂಸಾರ ಮಾಡಾಕತ್ತಿ, ಒಂದು ದಿವಸನೂ ಮನೆಗೆ ದಾನ ಧರ್ಮ ಅನ್ನುವಂಥದ್ದು ನಾನು ನೋಡೇ ಇಲ್ಲ, ನಮ್ಮ ಅತ್ತಿನೂ ಮಾಡಿಲ್ಲ, ನಮ್ಮ ಮಾವನೂ ಮಾಡಿಲ್ಲ, ಯಾರೂ ದಾನ ಧರ್ಮ ಒಟ್ಟ ಮಾಡೇ ಇಲ್ಲ. ಮತ್ತು ಈಗ ನೋಡಿದ್ರೆ ಹಿಂಗೆ ಗಂಟು ಬಿದ್ದಾನೆ, ಹೆಂಗೆ ಮಾಡೋದು? ಏನಾಗೈತಿ
ಒಟ್ಟು ಹಿಂಗೆ ಯಾವಾಗ ಯಾವಾಗ ಹೇಳ್ತೀನಿ ಅವಾಗ ಬರಕತ್ತಾನ. ಮತ್ತು ಈಗ ಯಾವಾಗ ಹೇಳಿ ನಾಳೆ ಅಮಾಸೆ ಐತ್ಲ, ಅಮಾಸೆ ದಿವಸ ಬಾ ಅಂತೇಳಿ, ಹೌದಾ? ಅಂದ್ರೆ ನಾಳೆ ಈಗ ನಾಳೆ ಜಾತ್ರೆ ಮಾಡ್ತಾರೆ, ಹುಣ್ಣಿ ಮುಗಿದ್ಕೂಲೆ ಮುಂದೆ ಅಮಾಸೆ. ಯಾವ್ದು ಅಮಾಸೆ? ಶಿವರಾತ್ರಿ ಅಮಾಸೆ ಬರ್ತದಲ್ಲ ಮುಂದೆ. ಹಾಂ, ಶಿವರಾತ್ರಿ ಅಮಾಸೆ ಹೇಳಿಲ್ಲ, ಮುಂದೆ ಶಿವರಾತ್ರಿ ಐತಿ. ಶಿವರಾತ್ರಿ ದಿವಸ ಬರಕ್ಕೆ ಹೇಳವ್. ಆಯ್ತು, ಅದು ಶಿವರಾತ್ರಿ ದಿವಸ ಬಂದ. ಒಂದು ಸೂಟಿ ಇತ್ತು, ಮನೆಯಾಗಿದ್ರಿ ಇವು. ಅವಾಗ ಅವ ಕೇಳಿದ, ಏ ಹುಚ್ಚ, ಶಿವರಾತ್ರಿ ದಿವಸ ಯಾರು ಅಡುಗೆ ಮಾಡ್ತಾರನ್ನ ಮನ್ಯಾಗ? ಈಗ ಬಿಡ್ರಿ, ಎಲ್ಲ ರಾತ್ರಿ ಒಂದಾಗ್ಯಾವ. ಈಗ ವರ್ಷದಾಗ ಶಿವನಿಗೋಸ್ಕರವಾಗಿ ಒಂದು ದಿವಸ ಇರಲಿ ಅಂತ ನಿರಹಂಕಾರ ಉಪವಾಸದೊಳಗೆ ಶಿವನ ಜಾಗರಣೆ, ಭಗವಂತನ ಜಾಗರಣೆಯನ್ನು ಮಾಡ್ಕೋತ ಒಂದಿಷ್ಟು ನಿರಾಹಾರ ಉಪವಾಸದೊಳಗೆ ಇರ್ತಿದ್ರು ಅವಾಗೆಲ್ಲ. ಈಗಂತೂ ಎಲ್ಲ ಏಕಲ್ದಾಕ ಆಗಿಬಿಟ್ಟಾವ. ಅವಾಗ ಅವ ಅಂದವ, ಇವರು ಕೊಡ್ಲಾರ್ದವರು, ಅವ ಏನ್ರಿ ಬಿಡ್ಲಾಬಿಟ್ಟತ್ ನೋಡ್ರಿ ಅದು. ಅವಾಗ ಅವ ಅಂದ, ಹೌದಪ್ಪ, ಶಿವರಾತ್ರಿ ದಿವಸ ಯಾರು ಅಡುಗೆ ಮಾಡಂಗಿಲ್ಲ, ನನಗೆ ಗೊತ್ತೈತಿ. ನೀವೇನು ತಿನ್ನಂಗಿಲ್ಲೇನು? ನಾವೇನು ತಿನ್ನಂಗಿಲ್ಲ, ಇಲ್ಲೇ ಕುಂದಿರ್ತಂತ ಕಟ್ಟಿ ಮಕ್ಕ ಕೂತಾವ. ಅವ ಬಿಡ್ಲಾರ್ದಪ್ಪ, ಇವರು ಎರಡು ನಡು ಹತ್ತಿ ಬಿಡುತ್ತೆ ನೋಡ್ರಿ. ಆ ಕಡೆ ಕಟ್ಟಿಗೆ ಅವ, ಈ ಕಡೆ ಕಟ್ಟಿ ಇವು. ಯಾವ್ರಿ ಗಂಡ ಹೆಂಡ್ತಿ. ಈ ಕಡೆ ಕಟ್ಟಿಗೆ ಎರಡು ಕೂತ್ಕೊಂಡು ಇಟ್ಟು ನೀಡ್ಲಾರ್ದಕ್ಕೆ ರೀ, ಇದು ಇಟ್ಟು ನೀಡೋದಕ್ಕೆ. ಯಾವಾಗ ರಾತ್ರಿ 10 11 12 ಶಿವರಾತ್ರಿ ಮುಗೀತಲ್ಲ, ಮುಂದೇನ್ರಿ ಇನ್ನು ದ್ವಾದಶಿ ಚಾಲು ಆತಲ್ಲ. ಅವಾಗ ಅವಂದ ಅಂದ, ಯಾರಿಗೆ? ಹೆಂಡ್ತಿಗೆ. ಹೊಟ್ಟೆ ಹಸದೈತಿ ಅನ್ನೋ ಹಗರ್ಕ. ಆಕೆ ಅಂದ, ನನಗೂ ಹಸದೈತಿ ಅಂದ. ಮತ್ತು ಅವಾಗ ಅವ ಕೇಳಿದ, ಮತ್ತು ಅಚ್ಚ ಕಡೆ ಆದ್ರೂ ಕೂತಾನ, ಅವಸರದಾಗ ಆಗೋ ಅಡಿಗೆ ಯಾವುದು ಅಂದ ಅವ. ನಾನು ನಿಮಗೆ ಕೇಳಾಕೈತೀನಿ, ಯಾವ್ದು ಅವಸರದಾಗ ಆಗೋ ಅಡಿಗೆ? ಯಾವುದ್ರಿ? ಉಪ್ಪಿಟ್ಟ? ಹಾಂ, ಮ್ಯಾಗಿ? ಯಾರು ಇಟ್ಟರು ಏನು ಹೆಸರು ಅದನ್ನು? ಹೋಗೈತಿ ಶಾವಿಗೆ ಬಂದೈತಿ ಮ್ಯಾಗಿ, ಹೌದಿಲ್ರಿ? ಶಾವಿಗೆ ಪಾಯಸ, ಹೌದಾ? ಹಾಂ, ಒಂದು ಡಬ್ರಿ ಒಳಗೆ ನೀರು ಕುದಿಯಾಕಿಟ್ಟು ಸಕ್ಕರೆ ಹಾಕಿ ಒಂದಿಷ್ಟು ಶಾವಿಗೆ ಪಾಯಸ, ಶಾವಿಗೆ ಎದ್ದು ತೆಗೆದ್ರೆ ಶಾವಿಗೆ ಪಾಯಸ ತಯಾರು. ಒಂದು ಕಡೆ ಹಾಲು, ಒಂದು ಕಡೆ ಶಾವಿಗೆ ಪಾಯಸ. ಇಟ್ಟು ಹಗರ ನಾ ಆ ಕಡೆ ಮಗ್ಲ ಮನೆಗೆ ಹೋಗಿ ಬರ್ತಾನೆ, ನೀನು ನೆವ ಮಾಡಿ ಹೋಗು, ನಾ ಬಾಗ್ಲ ತೆಗಿತೀನಿ. ಹಿತ್ತಲ್ದಾಗ ಹಾಸಿ ಬಂದು ಶಾವಿಗೆ ಪಾಯಸ ತಯಾರು ಮಾಡಿ, ಹಿಂದೆ ಹಂಗೆ ಆಕಳೈತಿ, ಆಕಳ ಹಾಲು ಹಿಂಡಿ ಹಾಲೆಲ್ಲ ಕಾಸಿಟ್ಟು ಬಂದು ಹಿಂಗೆ ಹಾಸಿ ಬಂದು ಮಕ್ಕೋ ಮಾತ್ರ. ಆಮೇಲೆ ಎದ್ದು ಇಬ್ಬರು ಕೂಡ ತಿನ್ನೋಣ ಅಂದು ನೀವು. ಯಾಕೆ ಅವ್ನು ನೀಡೋದಾಕತ್ತಲ್ಲ ಏನು? ಹಿಂಗೆ ಯಾವಾಗ ಹೇಳಿದ ಮೇಲೆ ಈಗ ಹಗರ ನಾಟಕ ಮಾಡ್ಕೊತ ಸುತ್ತ ಹಾಸಿ ಹೋಗಿ ಒಳಗಡೆ ಬಂದು ಅಡುಗೆ ಮಾಡಿ ಇಟ್ಲು. ಇಟ್ಟು ಹಗರ ಬಂದು ಇವು ಹಂಗೆ ನಿದ್ದೆಗಣ್ಣು ಹತ್ತಿದಂಗೆ ಮಾಡಿ ಅವು ಹಂಗೆ ನೋಡಕತ್ತಲ್ಲ. ಇವ್ರು ನಾಟಕ ಮಾಡ್ರಿ ಏನು ಮಾಡ್ತೀರಿ ಮಾಡ್ರಿ ಅನ್ನಕತ್ತಿದ್ದ ಅವು. ಯಾವಾಗ ಅಡುಗೆ ತಯಾರಾತಲ್ಲ ಎದ್ದು ಕೂತ್ಕೊಂಡ್ರಿ ಇವು. ಎದ್ದು ಕೂತ್ಕೊಂಡ ಮೇಲೆ ಅವ ಅಂದ, ಎದ್ದು ಕೂತಾನ ಸುಮ್ಮಕ್ಕೋ. ಹೊಟ್ಟೆ ಹಸದು ನಿತ್ರಾಣ ಆದ ಕೂಡಲೇ ಸ್ವಲ್ಪ ನಿದ್ದೆ ಮತ್ತು ಜಾಸ್ತಿ ತಗೋತ ನೋಡ್ರಿ. ಅವಾಗ ರಾತ್ರಿ 2 ಗಂಟೆ ಆಯ್ತು. 2 ಗಂಟೆ ಆದಮೇಲೆ ಅವಾಗ ಇವ ಅಡ್ಡು ನಿದ್ದೆ ತಗೋತಲ್ಲ, ಸೀದಾ ಒಳಗೆ ಹೋದೆವು. ಸೀದಾ ಒಳಗೆ ಹೋದ. ಒಂದು ಡಬ್ರ್ಯಾಗ ಶಾವಿಗೆ ಪಾಯಸ ಇತ್ತು, ಒಂದು ಡಬ್ರ್ಯಾಗ ಹಾಲಿತ್ತು. ಹಾಲು ತೊಗೊಂಡು ಶಾವಿಗೆ ಡಬ್ರ್ಯಾಗ ಸೇರ್ಕೊಂಡು ಮಸ್ತ್ ಗಟಗಟ ಅಂತ ಕುಡ್ದು. ಗಟಗಟ ಅಂತ ಕುಡ್ದು ಹಂಗೆ ಬರಲಿಲ್ಲ. ಹಿತ್ತಲದಾಗ ನೋಡಿದ ಆಕಳಿತ್ತು. ಆಕಳು ದುಬ್ಬದ ಮೇಲೆ ಸ್ವಲ್ಪ ಹಿಂಗೆ ಕೈ ಆಡಿಸಿದ. ಆಕಳು ಗೋಮೂತ್ರ ಹಾಕ್ತಿ ನೋಡ್ರಿ. ಹಾಲಿನ ಡಬ್ರ್ಯಾಗ ಗೋಮೂತ್ರ ಹಾಕಿದ. ಗೋಮೂತ್ರ ಹಾಕ್ತಾ ಅನ್ನೋದ್ರೊಳಗಾಗಿ ಸಗಣಿ ಹಾಕಿಬಿಡ್ತ. ಅದು ಶಾವಿಗೆ ಡಬರಿ ಒಳಗೆ ಸಗಣಿ ತುಂಬಿಟ್ಟ. ಒಂದು ಡಬರ್ಯಾಗ ಶಾವಿಗೆ, ಒಂದು ಡಬರ್ಯಾಗ ಏನ್ರಿ, ಒಂದು ಡಬರ್ಯಾಗ ಸಗಣಿ, ಒಂದು ಡಬರ್ಯಾಗ ಎರಡು ಇಟ್ಟು ಹಗರ ಬಂದು ಮಕ್ಕೊಂಡ. ಇವಕ್ಕೆ 2 ಗಂಟೆ ಆದ್ಕೂಲ ಎಚ್ಚರ ಆತು ನೋಡಿ. ಎಳಿ ಹಗರ ಎಬಸೀದ ಒಳಗೆ ಕರ್ಕೊಂಡು ಹೋಗಿ ನೋಡ, ಲೈಟ್ ಹಚ್ಚಬೇಡ, ಹಚ್ಚಿದ್ರೆ ನಮಗೆ ಎಚ್ಚರ ಆಕೈತಿ. ತಗೋ ಏನು ಮಾಡಿ ತಗೋ, ತಾಟ್ ತಗೋಬೇಡ. ತಾಟ್ ತಪ್ಪಿ ಕೈ ಜಾರಿ ಬಿತ್ತಂದ್ರೆ ಮಾತ್ರ ಎಚ್ಚರ ಆಕೈತಿ ಅವಂಗ. ಡಬರಿ ತಕ್ಕೋ, ಶಾವಿಗೆ ಡಬರಿ, ಹಾಲಿನ ಡಬರಿ ತಕ್ಕೋ. ಶಾವಿಗೆ ಡಬರಿಯಾಗ ಹಾಲು ಸುರಿ. ಎದ್ರಾಗ ಏನು ಸುರಿದ್ರು? ಒಂದು ತುತ್ತು ನಾ ತಿನ್ನಿಸ್, ನೀ ಒಂದು ತುತ್ತು ನನಗೆ ತಿನ್ನಿಸ್. ಹೊತ್ತು ನೋಡ್ರಿ, ಎದರ ಬದ್ರ ಕುತ್ಕೊಂಡು ಒಂದು ತುತ್ತು ಹಾಕಿ ಒಂದು ತುತ್ತಿವ. ಏನು ಎದರ ಬದ್ರ ಬಾಯಾಗ ಹೋತಲ್ಲ, ಆಕಿಗೆ ಚಿಂತೆ ಚಾಲು ಆತ. ನಾ ಮಾಡಿದ್ದೇನೋ, ತಿನ್ನಾಕತ್ತಿದ್ದೇನೋ ಅಂತ ಆಕಿಗೆ ಡೌಟ್ ಬರಾಕೈತಿ. ಇವಂಗೆ ಮಿಕ್ಕಿ ಬತ್ತು ಹೇಳ್ತೀನಿ ನಿಮ್ಮ ಮುಂದೆ. ಇವಂದ ಲೇ ಶಾವಿಗೆ ಮಾಡಿ, ಸಗಣಿ ಮಾಡಿ ಅಂದ ನಾವು. ಇವೇನು ಹೊರ ಕೂತಿದ್ದಲ್ರಿ ಇವು. ಹಣಕತ್ತಿದ. ತಿನ್ರಿಪ್ಪ ಮಕ್ಕಳ್ರೆ, ತಿನ್ರಿ. ನೀಡಿ ತಿಂದ್ರೆ ಶಾವಿಗೆ ಆಗತ್ತ, ನೀಡ್ಲಾರ ತಿಂದ್ರೆ ನೋಡ್ರಿ ಎಷ್ಟು ಹುಷಾರಾದ ನಿಮ್ಮ ಹುಡುಗರು. ಸಂದರ್ಭ ಬಂದಾಗ ದಾನ ಧರ್ಮ ದಾಸೋಹಗಳನ್ನು ಮಾಡಬೇಕು. ಇದು ಒಂದು ಒಳ್ಳೆಯ ಅವಕಾಶ. ಲಿಂಗಮ್ಮ ತಾಯಿ ಹೋದಲ್ಲೆಲ್ಲ ಇದೇ ಮಾತುಗಳನ್ನು ಹೇಳ್ತಿದ್ದು.
ಎಲ್ಲೆಲ್ಲಿ ಯಾರು ಬಡವರು, ನಿರ್ಗತಿಕರು, ಅನಾಥರು ಅಂತ ಇರ್ತಿದ್ರಲ್ಲ, ಅವರೆಲ್ಲರಿಗೂ ಸಹಿತ ತನ್ನ ಲಿಂಗ ಹಸ್ತದಿಂದ ಹರುಳುಗಳನ್ನೇ ಬಂಗಾರದ ನಾಣ್ಯಗಳನ್ನಾಗಿ ಮಾಡಿ 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 ಇದೀಗ ಬಸವ ಕಲ್ಯಾಣಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾಳೆ. ಈ ಸುದ್ದಿ ಬಸವಣ್ಣನಿಗೆ ಗೊತ್ತಾಗಕ್ಕಾಯ್ತು. ಯಾರೋ ಒಬ್ಬ ಲಿಂಗಮ್ಮ ಅಂತ ತಿಳ್ಕೊಂಡು ಮಹಾಶಿವಶರಣೆ ಹೋದಲ್ಲೆಲ್ಲ ಬಡವರು, ಅನಾಥರು, ನಿರ್ಗತಿಕರು ಇದ್ದಿರ್ತಕ್ಕಂಥ ಸಂದರ್ಭದೊಳಗೆ ದಾಸೋಹ ಮಾಡೋದು, ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿ ಅವ್ರಿಗೆ ಹೊಟ್ಟೆ ತುಂಬ ಪ್ರಸಾದ ಮಾಡಿಸೋದು ಅಷ್ಟೇ ಅಲ್ಲದೆ ಅವ್ರಿಗೆ ಒಂದಿಷ್ಟು ಬಂಗಾರದ ನಾಣ್ಯಗಳನ್ನಾಗಿ ಮಾಡಿ ದಾನ ಧರ್ಮಗಳ ಮಾಡಕತ್ತಾಳೆ ಅಂತ ತಿಳ್ಕೊಂಡು ಸುದ್ದಿ ಬಸವಣ್ಣನಿಗೆ ಗೊತ್ತಾತು. ಆಗಲೇ ಲಿಂಗಮ್ಮ ತಾಯಿ ಬಸವ ಕಲ್ಯಾಣ 1 ಕಿಲೋಮೀಟರ್ ಅಣತಿ ದೂರದೊಳಗಿರ್ತಕ್ಕಂಥ ಕದಳಿ ಒಣದೊಳಗೆ ಬಂದು ಲಿಂಗ ಪೂಜೆಯನ್ನು ಮಾಡ್ಕೊಳಕತ್ತಿದ್ಲು. ಯಾವಾಗ ಲಿಂಗ ಪೂಜೆಯನ್ನು ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಆ ತೋಟದ ಮಾಲೀಕ ಬಂದು ಕೇಳ್ತಾನೆ, ಯಾರು ತಾಯಿ ನೀನು ಹಿಂಗೆ ಪೂಜೆ ಮಾಡ್ಕೊಳಕತ್ತೀರಲ್ಲ? ಯಾರು ಅಂತ ತಿಳ್ಕೊಂಡು ಕೇಳಿದ ತಕ್ಷಣದೊಳಗೆ ನಾನು ಬಸವ ಕಲ್ಯಾಣಕ್ಕೆ ಹೋಗಬೇಕಂತ ಬಂದೀನಿ. ಯಾವಾಗ ಬಸವ ಕಲ್ಯಾಣಕ್ಕೆ ಹೋಗಬೇಕಂತ ತಿಳ್ಕೊಂಡು ಬಂದೀನಿ ಅಂದ ತಕ್ಷಣದೊಳಗೆ ಅವಾಗ ಆ ಹೊಲದ ಮಾಲೀಕನಿಗೆ ಎಲ್ಲೆಲ್ಲದು ಖುಷಿಯಾಗಿಬಿಡ್ತು. ಬಸವ ಕಲ್ಯಾಣದೊಳಗೆ ನಿತ್ಯಲೂ ದಾಸೋಹ ದಾನ ಧರ್ಮಗ ನಡಿಬೇಕಾಗಿತ್ತು ಅಂದ್ರೆ ನನ್ನ ಆಸ್ಥಾನದಲ್ಲಿ ನನ್ನ ಹೊಲದೊಳಗೆ ಕರಿಲಾರದ ಒಬ್ಬ ಮಹಾಸಾಧ್ಯ ಶಿವಶರಣೆ ಬಂದ ಲಿಂಗ ಪೂಜೆ ಮಾಡ್ಕೊಳಕತ್ತಾಳ. ಆ ತಾಯಿಗೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಆ ತಾಯಿಗೆ ಕೇಳ್ತಾಳ, ಇನ್ನು ಬಸವಣ್ಣನ ಬಗ್ಗೆ ಗೊತ್ತೈತೇನವ, ಬಸವ ಕಲ್ಯಾಣಕ್ಕೆ ಯಾಕೆ ಬಂದು ಈ ಎಲ್ಲ ವಿಚಾರಗಳನ್ನು ಕೇಳ್ತಾ ಅಲ್ಲಿ ಅಡುಗೆ ವ್ಯವಸ್ಥೆಯನ್ನು ಮಾಡಿಸ್ತಾರೆ. ಆವಾಗ ಬಸವ ಕಲ್ಯಾಣ ಹೆಂಗೈತಿ, ಅಲ್ಲಿ ಯಾರ್ಯಾರು ಅದಾರ ಅನ್ನುವಂಥದ್ದನ್ನು ಎಲ್ಲ ವಿಚಾರವನ್ನು ಲಿಂಗಮ್ಮ ತಾಯಿ ಹೇಳುವುದನ್ನು ಒಂದು ಪದ್ಯದ ಮುಖಾಂತರವಾಗಿ ಹೇಳ್ತಾರೆ. ಕೇಳ್ರಿ ನಮ್ಗೆ ವಾಯಿಗಳು. ಶಿವನ ಕಲ್ಯಾಣ, ಬಸವ ಕಲ್ಯಾಣ, ಶಿವ ಶರಣರು ಮೆರೆದ ಕಲ್ಯಾಣ ಹೇಳ್ತಾರೆ. ಕೇಳ್ರಿ, ಜೈನ ಧರ್ಮದ 5ನೇ ಶತಮಾನದೊಳಗಾಗಿ ಹೋಗಿರ್ತಕ್ಕಂಥ ಮಹಾವೀರರು ಹೇಳಿದ ಹಾಗೆ 5 ಸತ್ಯಗಳು: ಅಹಿಂಸಾ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇವು 5 ತತ್ವಗಳನ್ನು ತನ್ನ ಜೀವನದೊಳಗೆ ಅಳವಡಿಸಿಕೊಂಡು ಬಸವ ಕಲ್ಯಾಣದೊಳಗೆ ಅಲ್ಲಿ ಕಾಯಕ ದಾಸೋಹವನ್ನು ಮಾಡಬೇಕಾಗಿತ್ತು. ಎಲ್ಲರೂ ಸಹಿತ ಈ ತತ್ವಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಬಸವ ಕಲ್ಯಾಣದೊಳಗೆ ಉಳ್ಕೊಳ್ಳೋಕೆ ಅವಕಾಶ ಆಗಿತ್ತು. ಹಾಗಾಗಿ ಬಸವಣ್ಣ ಇದೇ ಮಾತನ್ನು ಒಂದೇ ಒಂದು ವಚನದೊಳಗೆ ಹೇಳ್ತಾನೆ: ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕಣ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ವಿಷಯವಲ್ಲದೆ ಅನ್ಯ ವಿಷಯ ಕೆಳಿಸದಂತೆ ಇರಿಸುಕೂಡಲ ಸಂಗಮ ದೇವ. ಬಸವ ಕಲ್ಯಾಣಕ್ಕೆ ಬರಬೇಕಾಗಿತ್ತು ಅಂತಂದರೆ ಬಸವಣ್ಣವ್ರು ಹೇಳ್ತಾರೆ, ಇಲ್ಲಿ ಮನಸ್ಸು ಅಂತಂದರೆ ಹೆಚ್ಚಾಗಿ ಕೆಟ್ಟದ್ದನ್ನು ವಿಚಾರ ಮಾಡ್ತದೆ, ಅದು ಅಧೋಮುಖವಾಗಿ ವಿಚಾರ ಮಾಡ್ತಿರ್ತದೆ. ಹೌದಿಲ್ರಿ? ನೀರ ಹಾಕಿದ್ರಿ ಅಂತಂದ್ರೆ ಯಾಕಡೆ ಏರಿರ್ತದೆ ಆ ಕಡೆ ಏರ್ತದೆ ನೀರದು. ಹೌದಿಲ್ಲ ಹುಡುಗರು? ಹೌದತ್ತ ನೋಡೋದಕ್ಕೂ ನೀರು ಹಾಕಿದ್ರಿ ಅಂತಂದರೆ ಏರಿದ್ದಲ್ಲಿ ಹೋಗತ್ತೋ ಇಳಕಲಿದ್ದಲ್ಲಿ ಹೋಗತ್ತೋ? ಇಳಕಲಿದ್ದಲ್ಲಿ. ಯಾವ ರೀತಿಯಾಗಿ ನೀರು ಹಾಕಿದಾಗ ಇಳಕಲಿದ್ದಲ್ಲಿ ಹೆಂಗೆ ಇಳಿಜಾರಾಗಿ ಹೋಗ್ತದಲ್ಲ, ನಮ್ಮ ಮನಸ್ಸು ಕೂಡ ಹಾಗೆ ಹೆಚ್ಚಾಗಿ ಅಧೋಮುಖವಾಗಿ ಕೆಳಮುಖವಾಗಿಯೇ ಹರಿತಾ ಹೋಗ್ತದೆ. ಆ ಮನಸ್ಸಿಗೆ ಒಂದಿಷ್ಟು ಸಂಸ್ಕಾರ ಕೊಡಬೇಕು ಅಂತ ಹೇಳ್ತಾರೆ. ಹೆಂಗೆ ಸಂಸ್ಕಾರ ಕೊಡುವುದು? ಅದರ ಬರೀ ಸಂಸ್ಕಾರ ಅಂತಿರಲ್ರಿ, ಈ ದೇಹಕ್ಕೆ ಸಂಸ್ಕಾರ ಕೊಟ್ಟರೆ ಆತ್ಮ ಹೆಂಗೆ ಮುಕ್ತಿ ಹೊಂದುತ್ತದೆ? ಭಾಳಷ್ಟು ಮಂದಿ ಪ್ರಶ್ನೆ ತಲೆ ಒಳಗೆ ಕಾಡ್ತಿರ್ತದೆ. ಎಲ್ಲ ಧರ್ಮದೊಳಗೂ ಸಹಿತ ಆಯಾ ಧರ್ಮದೊಳಗೆ ಒಂದಿಷ್ಟು ಸಂಸ್ಕಾರಗಳನ್ನು ಹೇಳ್ತಾರೆ. ಹೆಂಗೆ ಈ ದೇಹಕ್ಕೆ ಸಂಸ್ಕಾರ ಕೊಟ್ಟರೆ ಆತ್ಮಕ್ಕೆ ಹೆಂಗೆ ಅದು ಹೋಗಿ ಮುಟ್ತದೆ? ಆತ್ಮ ಅಂತಂದರೆ ಪರಮಾತ್ಮನ ಅಂಶ. ಒಂದಿಷ್ಟು ಲಕ್ಷ್ಯ ಕೊಡಬೇಕು. ಯಾವ ರೀತಿಯಾಗಿ ಈ ದೇಹಕ್ಕೆ ಸಂಸ್ಕಾರ ಕೊಟ್ಟರೆ ಆತ್ಮ ಮುಕ್ತಿಯನ್ನು ಹೊಂದಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ, ಈಗ ನೀವು ಮನೆಯೊಳಗೆ ಬೆಳಗಿನ ಜಾವ ನೀರು ಕಾಸಬೇಕು, ಸ್ನಾನಕ್ಕೆ ನೀರು ಕಾಸಬೇಕಾಗಿದೆ. ನೀರು ಕಾಯಿಸಬೇಕಾಗಿತ್ತು ಅಂತಂದ್ರೆ ನೀರಿಗೆ ಬೆಂಕಿ ಹಚ್ತಿರೋ ಹೆಂಗೆ ಮಾಡ್ತೀರಿ? ಒಲೆಗೆ ಬೆಂಕಿ ಹಚ್ತೀರಿ. ಮತ್ತು ಒಲೆಗೆ ಬೆಂಕಿ ಹಚ್ಚಿ ಆ ಮ್ಯಾಗ ಬೋಗಾಣಿಗೆ ಹಚ್ತಿರೋ ನೀರಿಗೆ ಹಚ್ತಿರೋ? ಮೇಲ್ಗಡೆ ಬೋಗಾಣಿ ಇಡ್ತೀರಿ, ಬೋಗಾಣಿ ಒಳಗೆ ನೀರು ಹಾಕ್ತೀರಿ. ನಮಗೆ ಬೇಕಾಗಿದ್ದು ನೀರು ಕಾಯಬೇಕು, ಬೋಗಾಣಿ ಕಾಯಬೇಕು? ಮತ್ತೇನು ಕಾಯಿಸಾಕತ್ತೀರಿ? ಬೋಗಾಣಿ ಕಾಯಿಸಿದಾಗ ಒಳಗಡೆ ಇರ್ತಕ್ಕಂಥ ನೀರು ಕಾಯ್ತದ, ಹೌದಿಲ್ಲ? ಮೇಲ್ಗಡೆ ಇರ್ತಕ್ಕಂಥ ಬೋಗಾಣಿ ಕಾಯಿಸಿದಾಗ ಒಳಗಡೆ ಇರ್ತಕ್ಕಂಥ ನೀರು ಹೆಂಗೆ ಕಾಯ್ತದಲ್ಲ, ಈ ಕಾಣುವಂಥ ದೇಹಕ್ಕೆ ಸಂಸ್ಕಾರ ಕೊಟ್ಟರೆ ಒಳಗಡೆ ಇರ್ತಕ್ಕಂಥ ಆತ್ಮ ಅನ್ನುವಂಥದ್ದು ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ದೇಹವನ್ನು ದಂಡನೆ ಮಾಡಲೇಬೇಕು. ಅದಕ್ಕೆ ಬಸವಣ್ಣ ಅಂತಾನೆ, ಮನಸ್ಸು ಹೆಚ್ಚಾಗಿ ಕೆಟ್ಟದ್ರ ಕಡೆನೇ ಹೋಗ್ತಿರ್ತದೆ. ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಕೆಟ್ಟದ್ರ ಕಡೆ ಹೋಗಬೇಕನ್ನುವಂಥ ಕಾಲಗಳನ್ನು ಇಲ್ಲಾರ್ದಂಗೆ ಮಾಡುವಂತಾನೆ. ಹೆಳವ ಅಂತಂದರೆ ಕುಂಟನನ್ನಾಗಿ ಮಾಡು. ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಮತ್ತೊಂದು ಕೇಳೋದಂದ್ರೆ ನಿಂದಾ ಮಾತು ಕೇಳೋದು, ಹಂಗೆ ಈ ಹಿಂಗೆ ಬರೇ ಚಾಡ ಹೇಳೋ ಮಾತು ಕೇಳ್ತಿರ್ತೀವಿ.
ಎಲ್ಲಿ ಚಲೋ ಕೆಲಸ ನಡೆದಿರ್ತದೋ ಅಲ್ಲಿ ಒಟ್ಟು ಬರೀ ಕೆಡಿಸುವಂಥ ಕೆಲಸ ಮಾಡ್ತಿರ್ತಾರೆ. ಎಲ್ಲರ ಮನಸ್ಥಿತಿಗಳು ಒಂದೇ ರೀತಿಯಾಗಿರುವುದಿಲ್ಲ. ಇರ್ತಾವನ್ರಿ. ನಮ್ಮ ಕೈಯಾಗಿರುವಂಥ 5 ಬೆರಳುಗಳೇ ಸರಿಯಾಗಿರುವುದಿಲ್ಲ. ಅದವಣ ಸಮಾಧವನ್ರಿ. ಹೆಬ್ಬಟ್ಟಂಥದ್ದು ಅದು ಏನಂತದ, ಎಲ್ಲಾರ್ಕಿಂತ ದಪ್ಪ ನಾನು. ಹೆಬ್ಬಟ್ಟು ಹೌದಲ್ಲ, ದಪ್ಪ ಐತಿಲ್ಲ ಅದು. ಅದಕ್ಕೆ ನೀವು ಎಲ್ಲರೂ ಹೇಳಿದಂಗೆ ಕೇಳಬೇಕು. ಯಾವುದದು? ಹೆಬ್ಬಟ್ಟು. ಮುಂದಿನ ಬೆರಳು ವಿಚಾರ ಮಾಡಾಕತ್ತಿ, ನಾ ಏನು ಹೇಳಬೇಕು ಅದಂತದ. ಆ ಸಮಾಜ ಹಿಂಗೆ, ಈ ಸಮಾಜ ಹಿಂಗೆ, ಹಿಂಗೆ ಈಗ ಹಿಂಗೆ ಯಾರನ್ನಾದರೂ ತೋರಿಸ್ಬೇಕಾಗಿತ್ತು ಅಂತಂದ್ರೆ ನನ್ನ ಉಪಯೋಗ ಮಾಡ್ತಾರೆ. ಯಾವುದನ್ನು? ಈ ತೋರು ಬೆರಳಂತಂದ್ರೆ ತೋರಿಸೋದು ಹೌದಿಲ್ಲ. ಅದಕ್ಕೆ ಹುಚ್ಚುಗಳ ನನಗೆ ಭಾಳ ದೊಡ್ಡ ಬೆಲೆ ಐತಿ, ಅದಕ್ಕೆ ನೀವೆಲ್ಲರೂ ನನಗೆ ಗೌರವ ಕೊಡಬೇಕು. ಅವಾಗ ಮುಂದಿನ ಬೆರಳು ವಿಚಾರ ಮಾಡ್ತೈತೆ. ಅದು ಇದಕ್ಕೆ ಯಾವ ಬೆರಳು ಅಂತೀರಿ? ನಡುವಿನ ಬೆರಳು ಅಂತೀರಲ್ಲ ಅದಂತದ. ಎಲ್ಲರೂ ಸಾಲಾಗಿ ನಿಂತ್ಕೊಡ್ರಿ. ಮತ್ತು ನೀವು ಎದ್ದು ನಿಂತೀರಿ, ಇಲ್ಲಿ ಕೈಯಾಗಿ ಹೇಳಾಕತ್ತೀನಿ. ಎಲ್ಲರೂ ಸಾಲಾಗಿ ನಿಂತ್ಕೊಡ್ರಿ. ಎಲ್ಲರೂ ಸಾಲಾಗಿ ನಿಂತ್ಕೊಂಡಾಗ ಯಾರು ಎತ್ತರದಾರ? ನಡುವಿನ ಬೆರಳು ಹೌದಲ್ಲ. ಅವಾಗ ಆದಂಥದ ಎಲ್ಲರ್ಕಿಂತ ಎತ್ತರ ನಾ ಇರಬೇಕಾಗಿತ್ತು. ನೀವು ಹೆಂಗೆ ದೊಡ್ಡವ್ರಕ್ಕೆ ನಾ ಹೇಳ್ದಂಗೆ ಕೇಳಬೇಕು ಅಂತ ನಡುವಿನ ಬೆರಳು ಅಂತದ ಹೌದಿಲ್ಲ. ಅವಾಗ ಮುಂದಿನ ಬೆರಳು ಅಂತದ. ಇದಕ್ಕೆ ಯಾವ ಬೆರಳು ಅಂತೀರಿ? ಉಂಗುರ ಬೆರಳು. ಎಲ್ಲಿಯಾದರೂ ಮದುವೆ ನಡೆದಿತ್ತು ಅಂತಂದ್ರೆ ಮಾವು ಬಂದು ಉಂಗುರ ಹಾಕೋದು ನನಗೆ. ಅದು ಎಂಥದ್ದು? ಬಂಗಾರದ. ಬೀಗರು ಬಂದು ಉಂಗುರ ಹಾಕೋದು ನನಗೆ ಹೌದಿಲ್ಲ. ಬಂಗಾರದಂಥ ಕಿಮ್ಮತ್ತೈತೋ ಹುಚ್ಚುಗಳ. ನೀವು ಹೆಂಗೆ ದೊಡ್ಡವ್ರು ಅಕ್ಕಿರಿ, ನಾ ದೊಡ್ಡವ. ಇದೇನು ಮಾಡ್ಬೇಕ್ರಿ? ಪಾಪ ಜ್ವಾಯಿ ಜೊಟ್. ಇದು ಕನ್ನಡ ಸಲ ಗಟ್ಟಾರಿ. ಇದು ನೋಡಾಕ ದಪ್ಪು ಇಲ್ಲ, ಈ ಕಡೆ ಎತ್ತರೂ ಇಲ್ಲ. ಇದು ಯಾಕ್ರಿ ಸರ್? ನೋಡಾಕ ದಪ್ಪು ಇಲ್ಲ, ಎತ್ತರೂ ಇಲ್ಲ. ಪಾಪ ಏನು ಹೇಳ್ಬೇಕ್ರಿ? ಇದು ಎಲ್ಲರೂ ಒಂದೊಂದು ಹೇಳ್ಕೊತ ಬಂದರು. ಇದೇನು ಮಾಡ್ಬೇಕು? ಅದಕ್ಕೆ ಅಂತಿರ್ತೀನಿ ನೋಡ್ರಿ. ನೀವು ಯಾರಾದ್ರೂ ಗಿಡ್ಡಿದ್ರು ಅಂದ್ರೆ ಅವ್ರಿಗೆ ಅಂತಿರ್ತೀನಿ ಒಂದು ಮಾತು. ನೋಡಾಕ ಗಿಡ್ಡ ಅದಲ್ಕರೆ ಇಟ್ಟು ತೆಲಿಗೆ ಹುಷಾರೈತಲ್ಲ ಅವ್ರದ್ದು ಅನ್ನಂಗಲ್ಲ. ಉದ್ದಗೆ ಬೆಳೆದತ್ಕರೆ ಉದ್ದನ ಮುಳುಗ ಬುದ್ಧಿನೇ ಇಲ್ಲ. ನಾವು ಮಾತಾಡೋ ಮಾತುಗಳು ಇವೆಲ್ಲ ಸರ್ವೇ ಸಾಮಾನ್ಯ ಹಳ್ಳಿಯಾಗ ಅನ್ನಂಗಲ್ಲ. ಇದು ನೋಡಾಕ ಪಾಪ ಎತ್ತರೂ ಇಲ್ಲ, ದಪ್ಪು ಇಲ್ಲ. ಇದೇನು ಹೇಳಬೇಕು? ಅವಾಗ ಆದಂಥದ ನೋಡಾಕ ಗಿಡ್ಡಿದ್ರು ಸಹಿತ ತಲೆ ಇಟ್ಟು ಹುಷಾರಿತ್ತಲ್ಲ ಈ ಬೆರಳಂತದ. ನಾಳೆ ರಥೋತ್ಸವ ಕಾರ್ಯಕ್ರಮದೊಳಗೆ ಇಷ್ಟೆಲ್ಲ ಮಹಾತ್ಮರು ಬರಾಕತ್ತಾರ. ಮಹಾತ್ಮರು ಬರೋದು ಅಷ್ಟೇ ಅಲ್ಲ, ರಥೋತ್ಸವ ಕಾರ್ಯಕ್ರಮದ ಮೇಲೆ ಶಿವಲಿಂಗೇಶ್ವರ ಮಠದೊಳಗೆ ಶಿವಲಿಂಗೇಶನ ಗದ್ದಿಗೆ ಮುಂದೆ ನಮಸ್ಕಾರ ಮಾಡುವಾಗ ಎಲ್ಲಾರ್ಕಿಂತ ಮುಂದೆ ನಾನು ಮುಂದೆ ಐತಿಲ್ರಿ ಅದು ಹೌದಿಲ್ಲ. ಯಾವಾಗ ಎಲ್ಲ ಒಂದೊಂದು ಹೇಳ್ಕೊತ ಹೋದು. ಗುಡ್ಡಾಪುರ ದಾನಮ್ಮ ತಾಯಿ ಪ್ರವಚನ ಮುಗೀತು. ಎಲ್ಲರೂ ಅಜ್ಜವ್ರ ಆಶೀರ್ವಚನ ಮುಗೀತು. ಆಶೀರ್ವಚನ ಮುಗಿದ ಮೇಲೆ ಪ್ರಸಾದ ಮಾಡಕ್ಕೆ ಹೋಗೋಣ ನಡ್ರಿ ಎಲ್ಲರೂ. 5 ಭಾಗ ಬೇಕಲ್ಲ ಈಗ. ಅದ್ಯಾಕಾಗಿತ್ತು? ನಾ ದಪ್ಪ ಅದ್ರ ಅಂತ ತಿಳ್ಕೊಂಡು ಹೆಬ್ಬಟ್ಟು ಹೊರಗಿಟ್ಟು ಪ್ರಸಾದ ಮಾಡಕ್ಕೆ ಹೋಗ್ರಿ. ಒಳಗೆ ಹೋಗ್ತೈತೇನ? ಒಳಗೆ ಹೋಗ್ತೈತೇನ? ಅದು ಹೋಗುವುದಿಲ್ಲ. ಹೆಂಗೆ 5 ಬೆರಳುಗಳ ಸಮಾನ ಆಗಿರುವುದಿಲ್ಲ, ಎಲ್ಲರ ಮನಸ್ಥಿತಿಗಳು ಸಹಿತ ಒಂದೇ ರೀತಿಯಾಗಿರುವುದಿಲ್ಲ. ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು ಅಂತಂದರೆ, ಒಂದು ಮಣಿ ಕಟ್ಟಬೇಕಾಗಿತ್ತು ಅಂದರೆ ಕಲ್ಲು ಕಟ್ಟಿಗೆ ಇಟ್ಟಿಗೆ ಒಟ್ಟಿಗೆ ನಮ್ಮೆಲ್ಲರ ಮನಸ್ಸುಗಳು ಒಟ್ಟಿಗೆ ಆದಾಗ ಒಂದು ಕಾರ್ಯಕ್ರಮ, ಒಂದು ಜಾತ್ರೆ ಅನ್ನುವಂಥದ್ದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೈ ಬೆರಳುಗಳು ಹೆಂಗೆ ಒಂದೇ ರೀತಿಯಾಗಿ ಕೂಡಲಿಕ್ಕೆ ಸಾಧ್ಯ ಆಗ್ತದಲ್ಲ, ನಮ್ಮ ಮನಸ್ಸು ಕೂಡ ಒಂದೇ ಆ ರೀತಿಯಾಗಬೇಕು. ಅದಕ್ಕೆ ಜಾತ್ರೆ ಉತ್ಸವಗಳನ್ನು ಮಾಡುವುದು ಇದಕ್ಕೋಸ್ಕರವಾಗಿ. ಎಲ್ಲ ಮಹಾತ್ಮರು, ಎಲ್ಲ ಶರಣರು, ಎಲ್ಲ ಧರ್ಮದೊಳಗೆ ಹೇಳುವುದು ಒಂದೇ, ಮತ್ತೊಬ್ಬರನ್ನ ಮನಸ್ಸನ್ನು ವಹಿಸಬೇಡ್ರಿ. ಮನಸ್ಸು ಹೆಚ್ಚಾಗಿ ಕೆಟ್ಟದ್ದು ವಿಚಾರ ಮಾಡ್ತದೆ, ಕೆಟ್ಟದ್ರ ಕಡೆ ಲಕ್ಷ್ಯ ಕೊಡಬೇಡ್ರಿ ಅಂತ ತಿಳ್ಕೊಂಡು ಹೇಳಿದ ಹಾಗೆ ಬಸವಾದಿ ಶಿವಶರಣರು ಎಲ್ಲರೂ ಸಹಿತ 5ನೇ ಶತಮಾನದೊಳಗಾಗಿ ಹೋಗಿರ್ತಕ್ಕಂಥ ಮಹಾವೀರರು ಹೇಳಿರ್ತಕ್ಕಂಥ ತತ್ವಗಳ ಹಾದಿ ಒಳಗೆ ಸತ್ಯವನ್ನೇ ಹೇಳಬೇಕು, ಸತ್ಯವನ್ನಲ್ಲದೆ ಬೇರೆ ಹೇಳುವಾಗಿಲ್ಲ. ಎಲ್ಲರೂ ಸತ್ಯ ದಾಸೋಹ ಕಾಯಕವನ್ನು ಮಾಡಿ ಜೀವನವನ್ನು ಮಾಡೋದಷ್ಟೇ ಅಲ್ಲದೆ ದಾಸೋಹ ಧರ್ಮಗಳನ್ನು ಮಾಡಬೇಕು ಅಂತ ತಿಳ್ಕೊಂಡಂಥ ಪ್ರಸಂಗದೊಳಗೆ ನಿತ್ಯಲು 196,000 ಅಮರ ಗಣಂಗಗಳಿಗೆ ದಾಸೋಹ ಮಾಡುವಂಥ ಪ್ರಸಂಗದೊಳಗೆ ಬಸವಣ್ಣನಿಗೆ ಸುದ್ದಿ ಮುಟ್ತದೆ. ಯಾರೋ ಒಬ್ಬ ಹೆಣ್ಮಗಳು ಲಿಂಗಮ್ಮ ಅಂತ ತಿಳ್ಕೊಂಡು ದಾಸೋಹ ಮಾಡಕತ್ತಾಳ. ಆ ಹೆಣ್ಮಗಳನ್ನು ಕರ್ಕೊಂಡು ಬರು ನಡ್ರಿ ಅಂತ ತಿಳ್ಕೊಂಡು ಎಲ್ಲರೂ ಸೇರಿ ಆ ಲಿಂಗಮ್ಮ ತಾಯಿಯನ್ನು ಕರ್ಕೊಂಡು ಬರಬೇಕು ಅಂತ ಪಲ್ಲಕ್ಕಿ ತೆಗೆದುಕೊಂಡು ಹೋಗ್ತಾರೆ. ನೀವು ಊರೊಳಗೆ ಏನಾದರೂ ಕಾರ್ಯಕ್ರಮ ಆಗುವಾಗ ಪಲ್ಲಕ್ಕಿ ಒಳಗೆ ದೇವರ ಮೂರ್ತಿ ಇಟ್ಟು ನಾವು ಉತ್ಸವ ಮಾಡ್ತೀವಿ. ಆದರೆ ಅಲ್ಲಿ ಬಸವಣ್ಣ ಅಂತಾನೆ ಆ ಲಿಂಗಮ್ಮ ತಾಯಿಯನ್ನು ಪಲ್ಲಕ್ಕಿ ಒಳಗೆ ಕರ್ಕೊಂಡು ಬರೋಣ. ಸಾಮಾನ್ಯ ಹೆಣ್ಣುಮಗಳಲ್ಲ, ಸಾಕ್ಷಾತ್ ಪಾರ್ವತಿ ಅವತಾರದೊಳಗೆ ಜನಿಸಿ ಬಂದಿರತಕ್ಕಂಥ ತಾಯಿಯನ್ನು ಪಲ್ಲಕ್ಕಿ ಒಳಗೆ ಕರ್ಕೊಂಡು ಬರೋಣ ಅಂತ ಪಲ್ಲಕ್ಕಿ ತೆಗೆದುಕೊಂಡು ಹೋದರೆ ಅವಾಗ ಲಿಂಗಮ್ಮ ತಾಯಿ ಅಂತಾಳೆ, ಬಸವಣ್ಣನವರು ನನ್ನ ಆಧ್ಯಾತ್ಮದ ದೇವರು, ತಾವು ನನ್ನನ್ನು ಕರೆಯಕ್ಕೆ ಬಂದಿರಿ ಅಂತಂದ ಮೇಲೆ ನಾನು ಹಾಗೇ ಬರ್ತೀನಿ. ಪಲ್ಲಕ್ಕಿ ಒಳಗೆ ನಾ ಕುಂದಿರುವುದಿಲ್ಲ, ವಚನದ ಕಟ್ಟುಗಳನ್ನು ಪಲ್ಲಕ್ಕಿ ಒಳಗೆ ಕುಂದಿರಿಸಿರಿ ನಾನು ನಡ್ಕೋತನ ಬರ್ತೀನಿ ಅಂತ ತಿಳ್ಕೊಂಡೆ. ಲಿಂಗಮ್ಮ ತಾಯಿ ಬಸವಾದಿ ಶಿವಶರಣ ಬರೆದಿರ್ತಕ್ಕಂಥ ವಚನದ ತಾಳೆಗರಿ ಓಲೆಗಳನ್ನು ಆ ಪಲ್ಲಕ್ಕಿ ಒಳಗಿಟ್ಟು ಮತ್ತು ಬಸವಣ್ಣನವರೇ ಆ ಪಲ್ಲಕ್ಕಿ ಒಳಗಿಟ್ಟು ಮೆರೆಸಾಕತ್ತರ ಅಂದಮೇಲೆ ನಾವು
ಬಸವಾದಿ ಶಿವಶರಣರು ಬರೆದಿರ್ತಕ್ಕಂಥ ತಾಳೆಗರೆಯ ವಚನಗಳನ್ನು ಪುಸ್ತಕದ ಮುಖಾಂತರವಾಗಿ ಗ್ರಂಥಗೊಂಡಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ನಾವೆಲ್ಲರೂ ತಲೆ ಮೇಲೆ ಹೊತ್ತು ಅಪ್ಪಣ ಜಾತ್ರೆ ಮಾಡಬೇಕು ಅಂತ ತಿಳ್ಕೊಂಡು ಅಜ್ಜವರ ಸಂಕಲ್ಪ ಆಗ್ಯದ. ಮಾಡೋಣ ಬೇಡ್ರಿ. ನಿನ್ನೆ ಹೇಳಿದ ಹಾಗೆ ಯಾವುದೇ ಜಾತಿ ಮತ ಪಂಥ ಭೇದವೆನ್ನದೆ ಊರೊಳಗೆ ಎಲ್ಲರೂ ಸಹಿತ ಒಂದೇ ಬಣ್ಣದ ಕಲರ್ ಸೀರೆಗಳನ್ನು ಉಟ್ಟುಕೊಂಡು ಎಲ್ಲರೂ ಸಹಿತ